ಇನ್ನು ಅಮೆರಿಕಕ್ಕೆ ಚಿಕಿತ್ಸೆ ಅಂತ ಹೇಳಿ ಹೋಗಿದ್ದಂತಹ ಶಿವರಾಜ್ ಕುಮಾರ್ ಈಗ ಡಿಸ್ಚಾರ್ಜ್ ಆಗಿದ್ದಾರೆ. ಗುಡ್ ನ್ಯೂಸ್. ಶಿವರಾಜ್ ಕುಮಾರ್ ಮೊದಲ ಜನವರಿ 1 ಕೂಡ ಅವರು ವಿಶಸ್ಸನ್ನ ಕಳಿಸಿದ್ರು, ಗುಣಮುಖನಾಗ್ತಾ ಇದ್ದೀನಿ ಅಂತ ಹೇಳಿ. ಸೊ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ಶಿವಣ್ಣ, ಮೂತ್ರಕೋಶದ ಕ್ಯಾನ್ಸರ್ ಅವರಿಗೆ ಕಾಡ್ತಾ ಇತ್ತು. ಸರ್ಜರಿ ಮಾಡಿ ಆ ಮೂತ್ರಕೋಶವನ್ನು ತೆಗೆದಿದ್ದಾರೆ. ಆ ಯೂರಿನರಿ ಬ್ಲಾಡರ್ನ ತೆಗೆದು ಈಗ ಕೃತಕವಾದಂಥ ಒಂದು ಯೂರಿನರಿ ಬ್ಲಾಡರ್ನ ಅವರಿಗೆ ಅಳವಡಿಸಿದ್ದಾರೆ. ಸೊ ಯಾವುದೇ ರೀತಿ ತೊಂದರೆ ಇಲ್ಲ, ಈಗ ನಾನು ಗುಣಮುಖನಾಗ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಐ ವಿಲ್ ಬಿ ಫಿಟ್ ಆ್ಯಂಡ್ ಫೈನ್ ಆ್ಯಂಡ್ ಐ ವಿಲ್ ಬಿ ಬ್ಯಾಕ್ ಅಂತ ಹೇಳಿ ಅವರೇ ಮೆಸೇಜನ್ನು ಪಾಸ್ ಮಾಡಿದರು ಶಿವಣ್ಣ. ಈಗ ಆಸ್ಪತ್ರೆಯಿಂದಲೂ ಕೂಡ ಡಿಸ್ಚಾರ್ಜ್ ಆಗಿದ್ದಾರೆ. ಬಟ್ ಇನ್ನೂ ಸುಮಾರು 1-2 ತಿಂಗಳ ಕಾಲ ಅವರು ಇರಬೇಕಾಗತ್ತೆ, ಇನ್ನು ಕೂಡ ರೆಸ್ಟಲ್ಲೇ ಇರಬೇಕಾಗತ್ತೆ. ನೋಡಿ, ಇನ್ಸ್ಟಾದಲ್ಲಿ ಫೋಟೋವನ್ನು ಶೇರ್ ಮಾಡ್ಕೊಂಡಿದ್ದಾರೆ ಶಿವಣ್ಣ. ಮೊದಲಿಗಿಂತಲೂ ಹೆಚ್ಚು ಗೆಲುವಾಗಿ ಕಂಡು ಬರ್ತಾ ಇದ್ದಾರೆ. ಯಾಕಂದರೆ ನಾವು ಕೂಡ ಕಳೆದ ಬಾರಿ ಭಾರತೀಯ ರಣಗಲ್ ರಿಲೀಸ್ ಟೈಮಲ್ಲಿ ಅಥವಾ ಅವರು ಸರ್ಜರಿಗೆ ಹೋಗುವಂಥ ಟೈಮ್ನಲ್ಲಿ ಸ್ವಲ್ಪ ಕಳೆಗುಂದದಂತೆ ಕಾಣಿಸ್ತಾ ಇದ್ರು ಶಿವಣ್ಣ. ಯಾಕಂದರೆ ಸಹಜವಾಗಿ ಅವರಿಗೆ ಆ ಪೇಯ್ನ್ ಬಾಧಿಸ್ತಾ ಇತ್ತು. ಅವರಿಗೆ ಆ ಪೇಯ್ನ್ನಲ್ಲೇ ಸಿನಿಮಾದ ಶೂಟಿಂಗ್ಗಳನ್ನು ಕೂಡ ಅವರು ಪೂರೈಸಿದರು. ಬಟ್ ಅದಾದ ನಂತರ ಆಪರೇಷನ್ ಮಾಡಿಸಲೇಬೇಕಾಗಿತ್ತು. ಹಾಗಾಗಿ ಅವರು ಅಮೇರಿಕಕ್ಕೆ ಹೋದರು. ಅವರ ಮಗಳು ನಿವೇದಿತಾ, ಸೊ ಅವರು ಕೂಡ ಇದ್ದಾರೆ, ಅವರ ಪತ್ನಿ ಗೀತಾ ಅವರು. ಸೊ ಎಲ್ಲರೂ ದಯೆಯಿಂದ ಅವರ ಫ್ಯಾನ್ಸ್ನ ಒಂದು ಪೂಜೆ ಅದೆಲ್ಲವೂ ಕೂಡ ಫಲಿಸಿದೆ. ಅಭಿಮಾನಿಗಳ ಪೂಜಾ ಫಲಿಸಿದೆ. ಶಿವಣ್ಣ ಗುಣಮುಖರಾಗಿದ್ದಾರೆ, ಈಗ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಡೀಟೇಲ್ಸ್ ನಾವು ಪ್ರತಿನಿಧಿ ಮಂಗಳ ನೀಡ್ತಾರೆ. ಮಂಗಳ, ನಿಜಕ್ಕೂ ಗುಡ್ ನ್ಯೂಸ್. ಮೊದಲ ದಿನಾನೇ ಅವರು ಕೊಟ್ಟಿದ್ರು, ನ್ಯೂ ಇಯರ್ ದಿನಾನೂ ಕೂಡ ಅವರು ಹೇಳಿದರು ನಾನು ಫಿಟ್ ಆ್ಯಂಡ್ ಫೈನ್ ಆಗಿದ್ದೀನಿ ಅಂತೇಳಿ. ಅದನ್ನು ನೋಡಿ ಸಹಜವಾಗಿ ಶಿವಣ್ಣ ಅಭಿಮಾನಿಗಳಿಗೆ ಖುಷಿಯಾಗಿತ್ತು. ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಬಟ್ ಸ್ಟಿಲ್ ಅವರು ಬೆಂಗಳೂರಿಗೆ ಬರೋದು ಇನ್ನೂ ತಡ ಆಗುತ್ತೆ ಅಂತ ಅನ್ಸುತ್ತೆ. ಇನ್ನೂ ಸ್ವಲ್ಪ ರೊಟೀನ್ ಚೆಕಪ್ಸ್ ಇರುತ್ತೆ ಅಥವಾ ರೆಸ್ಟ್ನ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ. ಏನು ಡೀಟೇಲ್ಸ್ ಇದೆ ಮಂಗಳ? ಹೌದು ರೆಹಮಾನ್, ಅಂದ್ರೆ ಶಿವಣ್ಣ ಅವ್ರಿಗೆ ಏನು ಡಿಸೆಂಬರ್ 24ರಂದು ಆಪರೇಷನ್ ಆಗಿತ್ತು. ಆಪರೇಷನ್ ಸಕ್ಸಸ್ ಕೂಡ ಆಯ್ತು. ಅದರಂತೆ ಅವರು ನ್ಯೂ ಇಯರ್ ದಿನ ಎಲ್ರೂ ಮುಂದೆ ಬಂದು ನಾನು ಸೇಫ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ, ಜೊತೆಗೆ ಏನು ನಾನೀಗ ಕ್ಯಾನ್ಸರ್ ಫ್ರೀ ಕೂಡ ಹೌದು, ಆದಷ್ಟು ಬೇಗ ಇಂಡಿಯಾಗೆ ಬರ್ತೀನಿ, ಬಂದ್ಮೇಲೆ ನಾನು ಎಂದಿನಂತೆ ಶೂಟಿಂಗ್ಗೆ ಭಾಗಿಯಾಗ್ತೀನಿ ಅಂತ ಹೇಳ್ಬಿಟ್ಟು ಶಿವಣ್ಣ ಎಲ್ರೂ ಮುಂದೆ ಬಂದು ಮಾತನಾಡೋ ಮೂಲಕ ಅಭಿಮಾನಿಗಳಿಗೆ ಒಂದ್ ರೀತಿ ಗುಡ್ ನ್ಯೂಸ್ ಕೊಟ್ರು. ಅಂದ್ರೆ ಹೇಗಿದಾರೋ ಏನಿದಾರೋ ಅಂತ ಅಭಿಮಾನಿಗಳಿಗೆ ಒಂದಷ್ಟು ಶಾಕ್ ಇತ್ತು, ಜೊತೆಗೆ ಬೇಸರ ಕೂಡ ಇತ್ತು. ಶಿವಣ್ಣನ ಬಗ್ಗೆ ತಿಳ್ಕೊಳ್ಳೋ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಕೂಡ ಇತ್ತು. ಅದಕ್ಕೆಲ್ಲ ಶಿವಣ್ಣ ವಿಡಿಯೋ ಮೂಲಕ ಕಾಣಿಸ್ಕೊಂಡು ಒಂದ್ ರೀತಿ ಅಭಿಮಾನಿಗಳಿಗೆ ಅವತ್ತು ನ್ಯೂ ಇಯರ್ ದಿನ ಗುಡ್ ನ್ಯೂಸ್ ಕೊಟ್ರು ಅಂತಾನೆ ಹೇಳ್ಬೋದು. ಅದಾದ ನಂತರ ಈಗ ಸುಮಾರು ಅಂದ್ರೆ 24ರಂದು ಅವರು ಹಾಸ್ಪಿಟಲ್ಗೆ ಜಾಯ್ನ್ ಆಗ್ತಾರೆ. ಈಗ ಆಪರೇಷನ್ ಎಲ್ಲ ಮುಗಿಸಿ ಈಗ ಎಲ್ಲ ಕಂಪ್ಲೀಟ್ ಆಗಿ ಗುಣಮುಖರಾಗಿ ಈಗ ಡಿಸ್ಚಾರ್ಜ್ ಆಗಿರೋವಂಥದ್ದು. ಸೊ ಏನು ಅವರು ಡಿಸ್ಚಾರ್ಜ್ ಆಗಿದ ತಕ್ಷಣ ಅವರ ಮಗಳಿದ್ದಾರೆ, ಅವರ ಮಗಳು ಫ್ರೆಂಡ್ಸ್ ಇದ್ದಾರೆ, ಎಲ್ಲ ಸೇರ್ಕೊಂಡು ಒಂದು ಮುದ್ದಾದ ಒಂದು ಫೋಟೋ ತಗೊಂಡು ಸೆಲ್ಫಿ ಫೋಟೋ ತಗೊಂಡು ಅದನ್ನ ಹಾಕಿರುವಂತದ್ದು. ಅಂದ್ರೆ ಶಿವಣ್ಣ ಡಿಸ್ಚಾರ್ಜ್ ಆಗಿದ್ದಾರೆ ಅಂತ ಹೇಳೋ ಮೂಲಕ ಒಂದು ರೀತಿ ಅಭಿಮಾನಿಗಳಿಗೆ ಸಂತಸದ ವಿಷಯವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದಾದ ನಂತರ ಅವರು ಇನ್ನೂ ಏನು ಮಿಯಾಮಿನಲ್ಲೇ ಒಂದು ಜನವರಿ 26 ವರೆಗೂ ಅಲ್ಲೇ ಇರ್ತಾರೆ ರೆಹಮಾನ್. ಅದಾದ ನಂತರ ಅವರು ಇಂಡಿಯಾಗೆ ಬರುವಂತದ್ದು 26 ಅದರ್ವೈಸ್ 25 ಇಂಡಿಯಾಗೆ ಅವರು ಮರಳಿ ವಾಪಸ್ ಬರ್ತಾರೆ. ಅದಾದ ನಂತರ ಫೆಬ್ರವರಿ 2nd ವೀಕ್ ಅದರ್ವೈಸ್ 1st ವೀಕ್ ಇಂದ ಅವರು ಶೂಟಿಂಗ್ಗೆ ಜಾಯ್ನ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ. ಅಂದ್ರೆ ರಾಮ್ ಚರಣ್ ಅವರ ಸಿನಿಮಾ ಏನಿದೆ, ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಶಿವಣ್ಣ, ಆ ಒಂದು ಸಿನಿಮಾದಲ್ಲಿ ಭಾಗಿಯಾಗುವಂತದ್ದು ಫೆಬ್ರವರಿ 2nd ವೀಕ್ ಅದರ್ವೈಸ್ 1st ವೀಕ್ ಇಂದ ನಡೆಯುತ್ತೆ. ಈಗ ಶಿವಣ್ಣ ಸದ್ಯಕ್ಕೆ ಕಂಪ್ಲೀಟ್ಲಿ ಫಿಟ್ ಅಂಡ್ ಫೈನ್ ಆರಾಮಾಗಿದ್ದಾರೆ. ಸ್ವಲ್ಪ ರೆಸ್ಟ್ ಅವಶ್ಯಕತೆ ಇದೆ ರೆಹಮಾನ್. ಸೊ ಒಂದ್ ರೀತಿ ಅಭಿಮಾನಿಗಳಿಗೆ ಈಗ ಯಾವುದೇ ರೀತಿ ಆತಂಕ ಇಲ್ಲದೆ ಅಭಿಮಾನಿಗಳು ಈ ಒಂದು ವಿಷಯದಿಂದ ಸದ್ಯಕ್ಕೆ ಖುಷಿಯಲ್ಲಿ ಇರುವಂತದ್ದು ರೆಹಮಾನ್. ಎಸ್, ಥ್ಯಾಂಕ್ ಯು ಮಂಗಳ. ಒಟ್ಟಿನಲ್ಲಿ ಶಿವಣ್ಣ ಈಗ ಡಿಸ್ಚಾರ್ಜ್ ಆಗಿದ್ದಾರೆ. ಅಮೆರಿಕದ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂತಹ ಶಿವಣ್ಣ ಈಗ ಸದ್ಯಕ್ಕೆ ಇನ್ನೂ ಅಲ್ಲೇ ರೆಸ್ಟ್ ಮಾಡ್ತಾ ಇದ್ದಾರೆ. ಯಶಸ್ವಿ ಶಸ್ತ್ರಚಿಕಿತ್ಸೆಯ ನಂತರ ಆಸ್ಪತ್ರೆಯ ಆವರಣದಲ್ಲಿ ಓಡಾಡ್ತಾ ಇದ್ದಾರೆ. ಖುಷಿಯಿಂದ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ. ಅಮೆರಿಕದ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಒಂದು ಕ್ಯೂಟ್ ಫೋಟೋವನ್ನು ಕೂಡ ಅವರು ಶೇರ್ ಮಾಡ್ಕೊಂಡಿದ್ದಾರೆ ಇನ್ಸ್ಟಾದಲ್ಲಿ. ಅವರ ಮಗಳು ನಿವೇದಿತಾ ಈ ಫೋಟೋವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಮುಂಚೆ 1ನೇ ತಾರೀಕು ಅವರು ವಿಶಸ್ಸನ್ನು ಕೂಡ ಕಳಿಸಿದರು ಅವರ ಅಭಿಮಾನಿಗಳಿಗೆ. ನಾನು ಗುಣಮುಖನಾಗಿದ್ದೀನಿ, ಸಂಪೂರ್ಣವಾಗಿ ಗುಣಮುಖನಾಗಿ ನಾನು ಭಾರತಕ್ಕೆ ವಾಪಸ್ ಆಗ್ತೀನಿ, ಐ ವಿಲ್ ಬಿ ಬ್ಯಾಕ್ ಅಂತ ಹೇಳಿ ಮೆಸೇಜ್ ಪಾಸ್ ಮಾಡಿದ್ದಾರೆ.